ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಗಳು ಒಂದಲ್ಲ ಒಂದು ವಿಷಯದಲ್ಲಿ ಈಗಲೂ ಸುದ್ದಿಯಲ್ಲಿ ಇದ್ದಾರೆ. ಬಿಗ್ ಬಾಸ್ ಮುಗಿದು ಬಹಳ ದಿನಗಳಾದರೂ ಕೂಡ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಗಳ ಹವಾ ಇನ್ನೂ ಕಡಿಮೆಯಾಗಿಲ್ಲ. ಅದರಲ್ಲೂ ಬಿಗ್ ಬಾಸ್ ಸ್ಪರ್ಧಿಗಳು ಏನು ಮಾಡಿದರೂ ಅದು ಸುದ್ದಿಯಾಗುತ್ತದೆ. ಸದ್ಯ ಈಗ ಸಂಗೀತ ಶೃಂಗೇರಿ ಅವರು ಉದ್ಯಮಕ್ಕಿಳಿಯಲು ಪ್ಲಾನ್ ಮಾಡುತ್ತಿದ್ದಾರಂತೆ. ಹಾಗೆಯೇ ಬಿಗ್ ಬಾಸ್ ಶೋ ಮುಗಿದ ನಂತರ ಹಲವು ಸ್ಪರ್ಧಿಗಳು ಒಂದೊಂದು ರೀತಿಯ ಉದ್ಯೋಗವನ್ನು ಮಾಡಿ ಗೆದ್ದಿದ್ದು ಉಂಟು. ಹಾಗೆಯೇ ಈಗ ಸದ್ಯ ಸಂಗೀತ ಶೃಂಗೇರಿ ಅವರು ಉದ್ಯಮಕ್ಕಿಳಿಯಲು ಪ್ಲಾನ್ ಮಾಡುತ್ತಿದ್ದಾರಂತೆ. ವಿನಯ್ ಗೌಡ ಮತ್ತು ಮೈಕಲ್ ಅಜಯ್ ಅವರು ಒಟ್ಟಿಗೆ ಸೇರಿಕೊಂಡು ಬಿಸಿನೆಸ್ ಮಾಡುತ್ತಿದ್ದಾರೆ. ನಂತರ ನೋಡುವುದಾದರೆ ತನಿಷಾ ಅವರು ಪ್ರೊಡಕ್ಷನ್ ಹೌಸ್ ಆರಂಭಿಸಿದ್ದಾರೆ. ಈಗ ಸಂಗೀತ ಶೃಂಗೇರಿ ಕೂಡ ಉದ್ಯಮ ಮಾಡಲು ಆಲೋಚನೆ ಹೊಂದಿದ್ದಾರೆ. ಈಗ ಸಂಗೀತ ಶೃಂಗೇರಿ ಅವರು ಉದ್ಯಮ ಆರಂಭಿಸುವುದರ ಬಗ್ಗೆ ಮಾತನಾಡಿದ್ದಾರೆ. ಹೌದು ವೀಕ್ಷಕರೇ, ಸಂಗೀತ ಶೃಂಗೇರಿ ಅವರು ಯಾವ ರೀತಿಯ ಉದ್ಯಮ ಮಾಡಬೇಕು ಅಂತ ಈಗಾಗಲೇ ಯೋಚನೆ ಮಾಡಿದ್ದಾರಂತೆ. ಬಿಗ್ ಬಾಸ್ ಸೀಸನ್ 10ರಲ್ಲಿ ಸಿಂಹಿಣಿ ಅಂತಾನೆ ಫೇಮಸ್ ಆಗಿದ್ದವರು ಸಂಗೀತ ಶೃಂಗೇರಿ ಅವರು. ಸದ್ಯ ಈಗ ಅವರು ಸಿಂಹ ಅಂತ ಬ್ರ್ಯಾಂಡ್ ಇಟ್ಟುಕೊಂಡು ಅವರು ಬ್ರ್ಯಾಂಡ್ ಮಾಡಿದ್ದಾರಂತೆ. ಸಂಗೀತ ಶೃಂಗೇರಿ ಅವರು ಯಾವಾಗಲೂ ಲೂಸ್ ಇರುವ ಬಟ್ಟೆಗಳನ್ನು ಧರಿಸುತ್ತಾರೆ. ಅವರಿಗೆ ಕಂಫರ್ಟ್ ಮುಖ್ಯವಂತೆ. ಹೀಗಾಗಿ ಅವರಿಗೆ ಬಟ್ಟೆ ಉದ್ಯಮ ಮಾಡಲು ಆಲೋಚನೆ ಇದೆ ಎಂದು ಹೇಳಿದ್ದಾರೆ. ಸಂಗೀತ ಅವರು ಜ್ಞಾನ ಯೋಗದ ಕಡೆಗೂ ಹೆಚ್ಚು ಗಮನ ಕೊಡುತ್ತಾರೆ. ಅಷ್ಟೇ ಅಲ್ಲದೆ ಸ್ಫಟಿಕವನ್ನು ಹೆಚ್ಚು ಧರಿಸುತ್ತಾರೆ. ಅನೇಕರು ಸಂಗೀತಗೆ ನೀವು ಹಾಕಿಕೊಂಡ ಸ್ಫಟಿಕ ಕೊಡಿ ಅಂತ ಕೇಳಿದ್ದುಂಟು. ನಾವು ಹಾಕಿದ ಸ್ಫಟಿಕವನ್ನು ಬೇರೆಯವರು ಹಾಕಿಕೊಳ್ಳಬಾರದು ಎನ್ನುವುದು ಸಂಗೀತರವರ ಉದ್ದೇಶ. ಅವರು ಸ್ಫಟಿಕದ ಬಿಸ್ನೆಸ್ ಮಾಡಲಿದ್ದಾರೆ ಅಂತ ಕೂಡ ಸಂಗೀತರವರು ಹೇಳಿದ್ದಾರೆ. ಸಂಗೀತ ಅವರು ಕಣ್ಣಿಗೆ ಸ್ಪೆಕ್ಸ್ ಹಾಕುತ್ತಾರೆ. ಅದೇ ಈಗ ಟ್ರೆಂಡ್ ಆಗಿದೆ. ಇದರ ಬಿಸಿನೆಸ್ ಮಾಡಬೇಕು ಅಂತ ಕೂಡ ಸಂಗೀತಗೆ ಪ್ಲಾನ್ ಇದೆಯಂತೆ. ವೀಕ್ಷಕರೇ, ಸಂಗೀತರವರು ಯಾವ ಬಿಸಿನೆಸ್ ಮಾಡಿದರೆ ನಿಮಗೆ ಇಷ್ಟ ಆಗುತ್ತದೆ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ಸಂಗೀತ ಶೃಂಗೇರಿ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಚಾರಗಳನ್ನು ತಿಳಿಯಲು ತಪ್ಪದೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.